ಈಗಾಗಲೇ ಪಂದ್ಯಾಕೂಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಯವಿಟ್ಟಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನವನ್ನು ದಯವಿಟ್ಟು ಶೀಘ್ರಗತಿಯಲ್ಲಿ ತೆರವುಗೊಳಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಯಾವುದಾದ್ರೂ ಒಂದು ಬದಿ ರಸ್ತೆಯ ಒಂದು ಬದಿಯಲ್ಲಿ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಅಲ್ಲಿ ಯಾವುದೇ ರೀತಿಯ ಅಡಚಣೆಗೊಳಿಸಬೇಡಿ ಅಂತೇಳಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಎಸ್ತಗಾರಿಕೆ ಭಾಗದಲ್ಲಿ ಅನೀಶ್ ಸಿಕ್ಸರ್ ಕದಿಕೆಗಳ ನಂಬುಗೆ ಎಸ್ತಗಾರ ತನ್ನ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ, ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಅನೀಶ್ ಎಸ್ತಗಾರಿಕೆ ಭಾಗದಲ್ಲಿ ತನ್ನ ಗಂತಿನ ತೃತೀಯ ಚೆಂಡಿಗಾಗಿ ಬಹಳಷ್ಟು ಉತ್ತಮ ಎಸೆತ, ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಂಡುಕೊಳ್ತಾ ಇದೆ. ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಟೆನ್ನಿಸ್ ಬಾಲ್ ನ ಪರ್ಫೆಕ್ಟ್ ಎಸೆತ, ಈ ನಡುವೆ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ಎಸೆತ, ನಿರ್ಣಾಯಕ ಪೀಠದಲ್ಲಿ ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಏನು ಇದರಲ್ಲಿ ಆರಂಭಿಕ ಸೂಚನೆ ಮೊದಲೇ ನೀಡಿದ್ದಾರೆ. ಒನ್ ಬಾಲ್ಸ್ ಬಳಿಕದ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಅನೀಶ್ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಕಡಿವಾಣ ಹಾಕಬಲ್ಲಂತ ಎಸ್ತುಗಾರಿಕೆ ಮೊದಲ ಹಂತದಲ್ಲಿ ನಡೆಸಿಕೊಳ್ತಾ ಇದ್ದಾನೆ. ತನ್ನ ಗಂತಿನ ಕೊನೆಯ 7 ಚೆಂಡುಗಳು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 4 ಓಟವನ್ನು ಪೂರೈಸಿಕೊಳ್ತಾ ಇದೆ. ಮತ್ತು ಬಹಳಷ್ಟು ಉತ್ತಮ ಎಸೆತ, ಔಟ್ ಸೈಡ್ ದಿ ಆಫ್ ಸ್ಟಂಪ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಈ ಒಂದು ಸೀಸನ್ ಅಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂತ ಸಂಸ್ಥೆ SSCC ಮುಖ ಸಾಗು ತಂಡವನ್ನು ಎದುರಿಸಿ ಸಿಕ್ಸರ್ ಕದಿಕೆ ತಂಡವನ್ನು ಎದುರಿಸಿಕೊಳ್ತಾ ಇದೆ. ಕ್ಷಮಿಸಿ, ಸಿಕ್ಸರ್ ಕದಿಕೆ ತಂಡವನ್ನು ಎದುರಿಸಿಕೊಳ್ತಾ ಇದೆ. ಕೊನೆಯ ಚೆಂಡು ತನ್ನ ಮಗ ಕ್ಯಾಚ್ ಆಗುವ ಸಾಧ್ಯತೆ, ಹೋದರಿ ಆಘಾತ. ಆರಂಭಿಕ ಆರೀಫ್ ಮುಖ ಬ್ರೇಕ್ಥ್ರೂ ಪಡ್ಕೊಳ್ತಾ ಇದೆ. ಭರವಸೆ ಆಟಗಾರನ ಹೆದರಿ ಕಳ್ಕೊಳ್ತಾ ಇದೆ. SSCC ಮುಖ ತಂಡಕ್ಕೆ ಮೊದಲ ಆಘಾತ. ಈ ನಡುವೆ ಆರಂಭಿಕ ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ.